ಪರಿಶುದ್ಧವಾದ ಅರಿಶಿನ ಪುಡಿ. ಆರೋಗ್ಯಕರ ಮತ್ತು ಔಷಧಿ ಗುಣಗಳುಳ್ಳ ಅರಿಶಿನ ಪುಡಿಯನ್ನು ಅಡುಗೆ ಮತ್ತು ಇನ್ನಿತರ ಆಹಾರ ಪದಾರ್ಥಗಳಿಗೆ ಬಳಸುವ ಅರಿಶಿನ ಪುಡಿಯನ್ನು ಮನೆಯಲ್ಲಿ ಯಾವುದೇ ಕಲಬೆರಕೆ ಮಾಡದೆ ನೈಸರ್ಗಿಕವಾಗಿ ಮಾಡುವ ವಿಧಾನ. ಅಂದರೆ ನಾವು ತೋಟದ ಮನೆಯಲ್ಲಿ ನಾವು ಬೆಳೆದಿದ್ದಲ್ಲ, ನಮ್ಮ ಸಂಬಂಧಿಕರೊಬ್ಬರು ಬೆಳೆದಿದ್ದು ಸುಮಾರು ಒಂದು 5 kg ಆಗಸ್ಟ್ ಅರಿಶಿನ ಕೊಟ್ಟಿದ್ದರು. ಅದನ್ನು ಒಂದು ಸುಮಾರು 2 ದಿನದವರೆಗೆ ಹಿಂಗೆ ನೀರಲ್ಲಿ ನೆನೆ ಹಾಕೋದು. ತೋರಿಸು ರಾಜ ಒಂದ್ಸಾರಿ ಅದನ್ನ ಅರಿಶಿನ ತೋರಿಸಿ ಈ ಕಡೆ. ನೆನೆದಿರೋದು ತೋರಿಸು, ನೆನೆದಿರೋದು. ಈ ಥರ ಅದು ಹಾರ್ಡಾಗಿರೋದೆಲ್ಲ ಹಿಂಗೆ ಸ್ಮೂತ್ ಆಗುತ್ತೆ. ನಂತರ ಅದನ್ನು ಈ ರೀತಿ ಜರಡಿ ಅಂದರೆ ಕೊಬ್ಬರಿ ಹೆಚ್ಚು ಮಣಿ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿ ಈ ಥರ ಮಾಡೋದು. ಈ ಸ್ವಲ್ಪ ಅದನ್ನು ಈ ಕಡೆ ಸೈಡಾಗಿ ಈ ರೀತಿ ಇದನ್ನು ಈ ರೀತಿ ಮಾಡಿದ ನಂತರ ಇದನ್ನು ಏನು ಮಾಡೋದು, ಬಿಸಿಲಿಗೆ ಇನ್ನಷ್ಟು ಡ್ರೈಗೆ ತೇವಾಂಶ ಇದೆ ಇದರಲ್ಲಿ. ಇದನ್ನು ಇನ್ನೊಂದು ಸ್ವಲ್ಪ ಡ್ರೈ ಆಗೋಕ್ಕೆ ಹೊರಗಡೆ ಬಿಸಿಲಲ್ಲಿ ಹಾಕ್ಕೊಳ್ಳೋದು. ಇದನ್ನು ಕೂಡ ಬಿಸಿಲಿಗೆ ಹಾಕಿ ಮನೆಯಲ್ಲಿ ಮಿಕ್ಸರಿಗೆಲ್ಲ ಹಾಕಿದರೆ ಮತ್ತೆ ಅದು ಒಂಥರ ಡಿಫ್ರೆಂಟ್ ಆಗುತ್ತೆ. ಇದನ್ನು ನ್ಯಾಚುರಲಾಗಿ ತಯಾರು ಮಾಡೋದ್ರಿಂದ ನಾವು ಏನು ಮಾಡ್ತೀವಿ, ಆ ಪೌಡ್ರನ್ನು ಬಿಸಿಲಲ್ಲಿ ನೆನೆಹಾಕಿ ಸ್ವಲ್ಪ ಡ್ರೈ ಆದ ನಂತರ ಅದನ್ನು ಕಲ್ಲು ಅಂದರೆ ಖಾರ ಕುಟ್ಟೋ ಕಲ್ಲಿಗೆ ಹಾಕಿ ಹರ್ಕೊಂಬಿಡ್ತೀವಿ, ಪೌಡ್ರ್ ಆಗುತ್ತೆ. ಅದನ್ನು ಬಟ್ಟೆಯಿಂದ ಅಂದರೆ ಕಾಟನ್ ಬಟ್ಟೆಯಿಂದ ಸ್ವಚ್ಛ ಮಾಡಿ ಅಡುಗೆಗೆ ಮತ್ತು ಅದಕ್ಕೆಲ್ಲ ಬಳಸ್ತೀವಿ.